ಒಂದು ಸ್ಪೂನ್ ಟೇಸ್ಟ್ ನೋಡ್ಲಾ? ನೋವೇ. ಇದನ್ನ ಮೊದಲು ಪಾಪುನೇ ತಿನ್ಬೇಕು, ಅವಳೇ ಟೇಸ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಸ್ಪೆಷಲಿ ಡನ್ ಫಾರ್ ಮೈ ಪ್ರಿನ್ಸಸ್. ಆದ್ರೆ ಅವಳು ಗೊತ್ತು, ಅಪ್ಪ ಮಾಡಿದಾರೆ ಇದನ್ನ ತಿನ್ನು ಪುಟ್ಟಿ ಅಂತಂದ್ರೆ ಅವಳು ಇದನ್ನ ಮುಟ್ಟು ನೋಡಲ್ಲ. ಅದಕ್ಕೆ ಇದಕ್ಕೂ ನನಗೂ ಇನ್ನು ಸಂಬಂಧ ಇಲ್ಲ. ಅಡುಗೆಯವ್ರು ಮಾಡಿದ್ದಾರೆ ಅಂತ ಹೇಳು, ಆಗ ಇಷ್ಟಪಟ್ಟು ಎರಡೆರಡು ಸತಿ ಹಾಕೊಂಡು ತಿಂತಾಳೆ. ಅಂದಮೇಲೆ ಅಡುಗೆಯವ್ರ ಕೆಲ ಮಾಡಿಸ್ಬೋದಿತ್ತಲ್ವಾ? ಯಾಕೆ ಸುಮ್ಮನೆ ಕಷ್ಟಪಡಬೇಕು? ಅಡುಗೆಯವ್ರು ಮಾಡಿದ್ರೆ ಇದಕ್ಕಿಂತ ಟೇಸ್ಟಿಯಾಗಿರ್ಬೋದು, ಆದರೆ ಅದರಲ್ಲಿ ಅಪ್ಪನ ಪ್ರೀತಿ ಇರುತ್ತಾ? ನಮ್ಮ ಪಾಪುಗೇನಿಷ್ಟನೋ ಅದನ್ನು ನನ್ನ ಕೈಯಾರೆ ಮಾಡಿ ಕೊಡುವಾಗ ಸಿಗೋ ಅಷ್ಟು ಖುಷಿ ಅಡುಗೆಯವ್ರು ಮಾಡಿಕೊಟ್ರೆ ಸಿಗುತ್ತೇನೆ. ಆದರೆ ಅವಳು ಇದೆಲ್ಲ ಕೇಳಬೇಕಲ್ಲ. ಬಿಡು ಆರ್ತಿ, ಅದೆಲ್ಲ ಇದ್ದಿದ್ದೆ. ಅವಳು ನಮ್ಮನ್ನು ದೂರ ಮಾಡ್ತಾಳೆ ಅಂತ ಮುನಿಸ್ಕೊಂಡು ನಾವು ದೂರ ಮಾಡೋಕ್ಕಾಗತ್ತಾ? ಎಷ್ಟೇ ಆದರೂ ಅವಳು ನಮ್ಮ ಮಗು ಕಣೆ, ಪುಟಾಣಿ ಮಗು. ಸಾಕು ಸುಮ್ಮನೆ. ಮಗಳು ಅಂದರೆ ಮಂಡಿ ಊರು ಕೂತ್ಕೊಳ್ಳೋದಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಳಿ ಸ್ವಲ್ಪ. ಅವಳು ಹೇಳ್ದಂಗೆಲ್ಲ ಕೇಳ್ದೆ ಬಿಗಿ ಮಾಡಿ, ಇಲ್ಲಾಂದ್ರೆ ಇನ್ನೂ ಸದ್ರ ಆಗ್ಬಿಡ್ತೀರ. ನಿನ್ನ ಸಿಟ್ಟು ನಂಗೆ ಅರ್ಥ ಆಗುತ್ತೆ ಆರ್ತಿ, ಆದರೆ ನಮ್ಮ ಪಾಪು ಮುಂದೆ ನಂದು ಯಾವ ಸೆಲ್ಫ್ ರೆಸ್ಪೆಕ್ಟು? ಇಷ್ಟಕ್ಕೂ ನನಗೇನಾದ್ರು ಬೇಜಾರಾದರೆ ಆ ನಮ್ಮ ಪುಟಾಣಿ ಶ್ವೇತಾನ ನನ್ನ ಕಣ್ಮುಂದೆ ತರಿಸ್ಕೊತೀನಿ. ಆಗಷ್ಟೇ ಹುಟ್ಟಿದ್ಲು, ಕೆಂಪು ಕೆಂಪು ಪಾದ, ಪುಟ್ಟು ಪುಟ್ಟು ಬೆರಳುಗಳು, ಗುಲಾಬಿ ಹೆಸರಿನಂಗಿದ್ದ ಅವಳು ಮೈ, ಪುಟಾಣಿ ಬಾಯಿ. ಅಬ್ಬಾ, ಇವಳು ನನ್ನ ಮಗಳ ಇಲ್ಲ ದೇವತೆನಾ ಅಂತ ಆಶ್ಚರ್ಯ ಆಗೋಷ್ಟು ಮುದ್ದಾಗಿದ್ಲು. ಅವಳನ್ನ ಮೊದಲನೇ ಬಾರಿ ಈ ಕೈಯಲ್ಲಿ ಎತ್ಕೊಂಡು ನನ್ನ ಎದೆಗೆ ಅಪ್ಕೊಂಡೆ ಆರ್ತಿ. ಆಗ ನನಗಾಗಿದ್ದ ಖುಷಿ ನಾನೇನು ಹೇಳಲಿ? ಅದರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡು. ಅಲ್ವಾ? ಎಷ್ಟು ಮುದ್ದಾಗಿದ್ಲು. ನಾನಂತೂ ದಿನಕ್ಕೆ 100 ಸಲ ದೃಷ್ಟಿ ತೆಗಿತಾ ಇದ್ದೆ. ಕೈ, ಕಾಲು, ಹಣೆ, ಕೆನ್ನೆ ಎಲ್ಲ ಕಡೆ ದೃಷ್ಟಿ ಬಿಟ್ಟಿರ್ತಾ ಇದ್ದೆ. ಯಾರಾದ್ರೂ ನೋಡಕ್ ಬಂದ್ರು ಅವ್ರಿಗೆ ಸರಿಯಾಗಿ ಮುಖಾನೇ ತೋರಿಸ್ತಾ ಇರ್ಲಿಲ್ಲ, ನಮ್ಮ ಮಗುಗ್ ದೃಷ್ಟಿ ಆಗತ್ತೆ ಅಂತ. ಹಾಗಿದ್ದವಳು ಯಾಕ್ರಿ ಇವಾಗ ಹೀಗಾಗ್ಬಿಟ್ಟಿದ್ದಾಳೆ? ಎಲ್ಲ ನಾವು ಪಡ್ಕೊಂಬಂದಿದ್ದು, ಇನ್ನೇನು ಅನ್ನಕ್ಕಾಗುತ್ತೆ? ಆದ್ರೆ ಒಂದಂತೂ ನಿಜ, ಅವಳು ಏನೇ ಮಾಡಿದ್ರು ಈ ಅಪ್ಪ ಮಾತ್ರ ಬದಲಾಗಲ್ಲ. ತನ್ನ ರಾಜ್ಕುಮಾರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಕಡೆಯ ತನಕ ಇಷ್ಟೇ ಪ್ರೀತಿಸ್ತಾನೆ. ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಅಪ್ಪನ್ ಪಡಿಬೇಕು ಅಂದ್ರೆ. ಆದ್ರೆ ಏನ್ ಮಾಡೋದು, ಅವಳಿಗೆ ನಿಮ್ಮ ಪ್ರೀತಿಗಿಂತನೂ ಈ ಬಣ್ಣನೇ ದೊಡ್ಡದಾಗಿ ಕಾಣಿಸುತ್ತಲ್ಲ. ಕಷ್ಟ ಬೇಡ ಅಂತ ಎಲ್ಲ ನಾನೇ ತಯಾರು ಮಾಡಿಟ್ಟಿದ್ದೀನಿ, ಎತ್ಕೊಂಡು ಹೋಗ್ತಾ ಇರು. ಇವತ್ತು ನಿನಗೂ ಈ ಮನೆಗೂ ಋಣ ಮುಗೀತು. ಸಾಕ್ ಮುಚ್ಚ್ರಿ ಬಾಯಿ. ಏನ್ ನೀವ್ ಹೇಳಿದ್ದೆಲ್ಲ ನಡಿಬೇಕಾ? ಅವಳಿಗೇನ್ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀರಾ? ಒಳ ಹೆತ್ತ ತಾಯಿ, ನಾನಿನ್ನು ಬದುಕಿದ್ದೀನಿ. ನಾನು ಬದುಕಿರೋವರೆಗೂ ನನ್ನ ಮಗು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇದೇ ಮನೆಯಲ್ಲೇ ನನ್ನ ಜೊತೆ ಇರ್ತಾಳೆ. ಮಗು? ನಿನ್ ಮಗು? ಯಾರು? ಇವಳ? ಹೌದು, ಇವಳು ನನ್ನ ಮಗಳೇ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ.
ಏನೋ ನೀವು ಹೋಗು ಅಂತ ಹೇಳಿದ ತಕ್ಷಣ ಇವಳು ಮನೆ ಬಿಟ್ಟು ಹೋಗ್ಬಿಡ್ಬೇಕಾ? ಏನ್ರಿ ಇವಳು ಯಾರು ಏನು ಎತ್ತ ಅಂತ ಹೆತ್ತ ತಾಯಿಯಾಗಿ ನನಗ್ ಗೊತ್ತಾ ಇಲ್ಲ ನಿಮಗ್ ಗೊತ್ತಾ? ಯಾವ್ದ್ರಿ ಅದು ಟೆಸ್ಟು? ಆ ಟೆಸ್ಟ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ನಾನು ಹೇಳ್ತಿದ್ದೀನಿ ಕೇಳಿ. ಈ ನಕ್ಷತ್ರ ನಮ್ಮ ಮಗಳೇ, ಅದೇ ಸತ್ಯ. ನೀನ್ ಸತ್ತಿದ ಮನೆ ಬೆಂಕಿ ಬಿಟ್ಟು ಸರಿಯಾಗಿ ಕಂಡ್ಬಿಟ್ಟು ಹೋಗ್ಕೋ. ಈ ದರಿದ್ರ ನೀನ್ ಹೊಟ್ಟೆಲ್ ಹುಟ್ಟೇ ಇಲ್ಲ, ಇವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಬರ್ದಿದೆ. ಇವಳು ನನ್ನ ಮಗಳು ಅಲ್ಲ, ನಿನ್ ಮಗಳು ಅಲ್ಲ. ಇವಳ ಮೈಯಲ್ಲಿ ಹರಿತಾರ ಕೆಟ್ಟ ರಕ್ತಕ್ಕೂ ಈ ಮನೆಗೂ ಸಂಬಂಧನೇ ಇಲ್ಲ. ಅದ್ಯಾರಿಗೆ ಹುಟ್ಟವಳೋ, ಅದೇನ್ ಕತೆನೋ, ಹೋಗಿ ಹೋಗಿ ಅಸಹ್ಯ ನಮ್ಮ ಮಧ್ಯ ಒಕ್ಕರಿಸ್ಕೊಂಡು 23 ವರ್ಷ ನಮ್ಮ ಜೀವನ ನರ್ಕ ಆಯ್ತು. ಹಾಳಾದವಳು ಕೊನೆಗೂ ತೊಲಗ್ತಿದ್ದಾಳೆ. ಇಲ್ಲ ಇಲ್ಲ, ನಾನಿದನ್ನ ನಂಬೋದಿಲ್ಲ. ನೀವು ಹೇಗಾದ್ರೂ ಮಾಡಿ ಇವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಏನೇನೋ ಕಥೆ ಕಟ್ತಾ ಇದ್ದೀರಾ. ಸುಳ್ಳು ರಿಪೋರ್ಟ್ ಅನ್ನ ಬರ್ಸ್ಕೊಂಡ್ ಬಂದಿದ್ದೀರಾ. ನನಗ್ ಚೆನ್ನಾಗಿ ಗೊತ್ತು ರೀ. ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ? ನಾನಿದನ್ನ ನಂಬೋದಿಲ್ಲ. ನಕ್ಷತ್ರ ನನ್ನ ಮಗಳು, ನಾನು ಹೆತ್ತ ಮಗಳು, ಅದೇ ಸತ್ಯ ರೀ. ಲೇ ಕಟ್ಕೊಂಡ್ ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲೇ? ಅಲ್ಲಿ ನಿಂತಿದ್ದಾಳಲ್ಲ, ಏನು ಗೊತ್ತಿಲ್ದಂಗೆ ಅವಳನ್ನ ಒಂದ್ಸತಿ ಕೇಳು. ಅವಳಿಗೆ ಈ ರಿಪೋರ್ಟ್ ಬಂದಿದ್ದು ಗೊತ್ತು, ಏನ್ ಬರ್ದಿದೆ ಅಂತಾನು ಗೊತ್ತು. ಆದ್ರೂ ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ರಿಪೋರ್ಟ್ ಬಚ್ಚಿಟ್ಟು ಹೋಗಿದ್ಲು ಪೀಡೆ. ಇಲ್ಲ, ನೀವ್ ಏನ್ ಹೇಳಿದ್ರು ನಾನು ನಂಬೋದಿಲ್ಲ. ನಕ್ಷತ್ರ ನನ್ನ ಮಗಳು, ನಾನು ಹೆತ್ತು ಮಗಳು ರೀ. ತಾಯಿ ಹೃದಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ ರೀ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವಳು ನನ್ನ ತಂಗಿ. ಆ ರಿಪೋರ್ಟ್ ಸರಿ ಇಲ್ಲಪ್ಪ. ಸರ್ ದಯವಿಟ್ಟು ಸರ್, ಒಂದೊಂದ್ಸತಿ ಲ್ಯಾಬಲ್ಲಿ ಯಾರಿಗೋ ಕೊಡೋ ರಿಪೋರ್ಟ್ನ ಇನ್ಯಾರಿಗೋ ಕೊಟ್ಟಿರ್ಬೋದು. ಇಲ್ಲ ಅಂದರೆ ಇನ್ನೊಂದ್ಸತಿ ಹೋಗಿ ಟೆಸ್ಟ್ ಮಾಡ್ಸೋಣ ಸರ್, ಅವಾಗೆಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಸರ್ ಮನ್ಸನ್ನ ಇಷ್ಟು ಕಲ್ ಮಾಡ್ಕೊಂಬೇಡಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಯಾರೇನೇ ಅಂದ್ರು ಸರಿ, ಅವಳೇ ಸವಾಲ್ ಹಾಕ್ದಂಗೆ ಈ ಕ್ಷಣನೇ ಮನೆ ಬಿಟ್ಟು ಹೋಗ್ಬೇಕು. ಅದೊಂದೇ ಉಳಿದಿರೋ ದಾರಿ. ಇಲ್ಲ, ನಾನು ಅವಳನ್ನ ಎಲ್ಲೂ ಕಳಿಸೋದಿಲ್ಲ. ನನ್ನ ಮಗು ನನ್ನ ಜೊತೆನೇ ಇರ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ ಮಗಳು ಇವಳೊಬ್ಳೆ ಆ ಸತ್ಯನ ಒಪ್ಕೊಂಡು ಬಾಯಿ ಮುಚ್ಕೊಂಡು ತಪ್ಪಗಿರು. ಇನ್ನು ಇಲ್ಲೇ ನಿಂತಿದ್ಯಾ? 23 ವರ್ಷ ಕಳ್ಳ ಬೆಕ್ತರ ನಮ್ಮ ಮಧ್ಯೆ ಸೇರ್ಕೊಂಡು ನಮ್ ನೆಮ್ಮದಿ ಹಾಳು ಮಾಡಿದ್ ಸಾಕು. ಇನ್ನೂ ಇಲ್ಲೇ ನಿಂತಿದ್ಯಾ? ತೊಲಗು. ಅಪ್ಪ, ನನ್ ಮಾತು ಕೇಳಪ್ಪ. ಅವಳು ನಮ್ಮ ಮನೆ ಮಗಳಪ್ಪ. ದಯವಿಟ್ಟು ಅವಳನ್ನ ಎಲ್ಲೂ ಕಳಿಸ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ಏ ನಕ್ಷತ್ರ, ಯಾಕೆ ಹೊರಗಡೆ ನಿಂತಿದ್ಯಾ? ಬಾ ಒಳಗಡೆ.
ನೀನೆಲ್ಲೂ ಹೋಗ್ತಾ ಇಲ್ಲ, ನಾವ್ ನಿನ್ನ ಎಲ್ಲಿಗೂ ಕಳ್ಸೋದು ಇಲ್ಲ. ಬಾ ಒಳಗೆ ಸುಮ್ನೆ. ಅಂತ ಕೆಟ್ಟ ಧೈರ್ಯ ಮಾಡಬೇಡ. ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮ್ನೆ ನನ್ನ ತಲೆ ಕೆಡಕ್ಕಿಂತ ಮುಂಚೆ ಹೊರಟೋಗು. ಸರ್ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಸರ್. ಈ ಹಾಸ್ಪಿಟ್ಲ್ ಇಲ್ಲಾಂದ್ರೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸೋಣ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಜೆಂಟಲ್ಲಿ ನಿರ್ಧಾರ ಮಾಡಬೇಡಿ ಸರ್. ಇಷ್ಟು ವರ್ಷ ಜೊತೆಗಿದ್ದೋಳ್ನ ಮನೆಯಿಂದ ಹೊರಗಡೆ ಹೋಗು ಅನ್ನೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರ್ತಿದೆ ಸರ್. PG ಹುಡುಗ PG ಅವನ್ ತರ ಕೊಟ್ಟಿದ್ ತಿನ್ಕೊಂಡು ಬಾಡ್ಗೆ ಕಟ್ಕೊಂಡು ತೆಪ್ಪಗಿರ್ಬೇಕು. ಸಲಿಗೆ ಕೊಟ್ಟೆ ಅಂತ ನನಗೆ ಬುದ್ಧಿ ಹೇಳಕ್ ಬಂದ್ರೆ ಸರಿಗಿರಲ್ಲ. ನನ್ ಮನೆ ವಿಷಯಕ್ಕೆ ಮಧ್ಯ ಬಂದ್ರೆ ನಿನ್ನೂ ರೂಮ್ ಖಾಲಿ ಮಾಡಿಸಿ ಓಡಿಸ್ಬೇಕಾಗತ್ತೆ. ತಪ್ಪು ಮಾಡ್ತಾ ಇದ್ದೀರಾ ಸರ್ ನೀವು. ಅವಳು ನಿಮ್ಮ ಮಗಳು ಹೌದೋ ಅಲ್ವೋ ಬಿಟ್ಟಾಕಿ ಒಬ್ಬ ಮನುಷ್ಯತ್ವ ಇರೋ ಮನುಷ್ಯನಾಗಿ ಯೋಚನೆ ಮಾಡಿ. ಇಷ್ಟೊತ್ತಲ್ಲಿ ಒಂದು ಹೆಣ್ಣು ಹುಡುಗಿ ಹೊರಗಡೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು? ನಿಮ್ದು ಏನೇ ಸಮಸ್ಯೆ ಇದ್ರೂ ನಾಳೆ ಕೂತ್ ಮಾತಾಡಿ ಸರ್. ಅವಳು ಇವಾಗ ಎಲ್ಲೂ ಹೋಗ್ತಿಲ್ಲ, ಅವಳು ಹೋಗೋ ಆಗೂ ಇಲ್ಲ, ಹೋಗೋದಕ್ಕೆ ನಾನು ಬಿಡೋದು ಇಲ್ಲ ಸರ್. ಅಷ್ಟೇ. ಮುಚ್ಚೋ ಬಾಯಿ. ಎಷ್ಟೋ ಮಾತಾಡ್ತೀಯಾ? ಹಿಂದೆ ಮುಂದೆ ಗತಿ ಇಲ್ಲದೆ ನಮ್ಮನೆಗೆ ಬಂದು ನಾನು ಹಾಕಿ ತಿನ್ಕೊಂಡಿರೋ ನೀನು ನನಗೆ ಮಾತಾಡ್ತೀಯಾ? ಬಾರಿಸ್ಬಿಡ್ತೀನಿ, ಹುಷಾರ್. ಓ ಗಾಡ್ ಭೂಪತಿ ಕಮಾನ್, ಸುಮ್ಮನಿದ್ ಬಿಡು. ಈ ಲೋ ಕ್ಲಾಸ್ ಜನರ ಕೈಲಿ ಅನ್ನಿಸ್ಕೊಡೋ ಕರ್ಮ ನಿನ್ಗೆ ಯಾಕೆ ಬೇಕು? ನಿನ್ನ ಲೆವೆಲ್ ಏನಂತ ನೋಡ್ಕೊಂಡು ಸುಮ್ಮನೆ ಇರಬಾರ್ದಾ? ಇದು ನನ್ನ ಮನೆ. ನನ್ನ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ಮಾಡೋನು ನಾನು, ನೀನಲ್ಲ. ಯಾರ್ಯಾರಿಗೋ ಹುಟ್ಟಿರೋಳ್ನ ನನ್ನ ಮನೇಲಿ ಇಟ್ಕೊಂಡು ಸಾಕ ಕರ್ಮ ನನಗಿಲ್ಲ. ಈ ದರಿದ್ರ ಇವತ್ತೇ ಈ ಕ್ಷಣನೇ ನನ್ನ ಬದುಕಿಂದ ದೂರ ಆಗ್ಬೇಕು. ಇದೇ ನನ್ನ ಕೊನೆ ಮಾತು.